ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೀವು ನಿಮ್ಮ ತಂಗಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅಂದರೆ ಒಂದಿನ ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ಅವ್ರನ್ನ ಕೇಳಿದೆ ಅಂತ ಹೇಳು ಅಂತ ನೀವು ಹೇಳ್ತೀರಾ. ಅಂದರೆ ನಿಮ್ಮ ಹುಡುಗನ ಬಗ್ಗೆ ಹೆಸರು ಅಂದರೆ ಹೆಸರು ಹೇಳೋಕ್ಕೂ ನಾಚ್ಕೋತಾರೆ ಚೈತ್ರ ಅವರು ಅಂತ, ಅಂದರೆ ಮದುವೆ ಬಗ್ಗೆ ಮಾತಾಡ್ದಾಗೆಲ್ಲ ನಾಚ್ಕೋತಾರೆ ಅನ್ನೋದು ಒಂದು ನಾಚಿಕೆ ಇದೆಯಾ? ಹಾಗೇನಿಲ್ಲ. ನಾನು ಫ್ರೆಂಡ್ಸನ್ನೆಲ್ಲ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ತುಂಬ ಜನ ಇದ್ದ ಕಾರಣಕ್ಕೆ ಎಲ್ಲರನ್ನೂ ಕೇಳಿದೆ ಅಂತ ಹೇಳು, ಎಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ಅವ್ರನ್ನ ಕೇಳಿ ಇಲ್ಲ ಅಂದರೆ ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ಅಂದರೆ ತುಂಬ ಜನ ನನ್ನ ಜೊತೆಗೆ ಭಾಳ ಗಟ್ಟಿಯಾಗಿ ನಿಂತು ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದು. ಸೊ ಉಳಿದಿದ್ದೆಲ್ಲ ಅಪ್ಪ ಅಮ್ಮಂಗೆ ಬಿಟ್ಟಿದ್ದು. ಸೊ ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಹೇಳಿದ ನಿರ್ಧಾರಕ್ಕೆ ಕುತ್ತಿಗೆ ಕೊಡೋದು ನನ್ನ ಧರ್ಮ ಮಗಳಾಗಿ, ಅದನ್ನು ಪಾಲಿಸ್ತೀನಿ. ಯಾರು ಚೈತ್ರ ಅವರು ಮದುವೆ ಆಗ್ತಿರೋ ಹುಡುಗ, ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಕುತೂಹಲ. ಯಾರಿರ್ಬೋದು ಅದರಲ್ಲೂ ಫೈರ್ ಬ್ರ್ಯಾಂಡು ಮಾತಂದರೆ ಚೈತ್ರ ಅಂದರೆ ಮಾತು ಅನ್ನೋ ಹೆಸರನ್ನ ತಗೊಂಡಿರೋರನ್ನ ಹೇಗೆ ಸಹಿಸ್ಕೋತಾರೆ, ಯಾರಿರ್ಬೋದು ಅನ್ನೋದು ನನಗೂ ಕುತೂಹಲ ಇದೆ. ನೋಡೋಣ ಅಪ್ಪ ಅಮ್ಮ ಯಾರನ್ನು ತೋರಿಸ್ತಾರೆ ಅನ್ನೋದ್ರ ಮೇಲೆ ನಾನು ಹೇಳ್ತೀನಿ ಅಂತ ಅಷ್ಟೇ. ಅಂದರೆ ಊರ ಕಡೆನೇ ನೋಡ್ಕೋತೀರಾ ಅಥವಾ ಸಿಟಿಗೆ ಬರೋ ಪ್ಲ್ಯಾನ್ಸ್ ಇದೆಯಾ ಏನು? ಇಲ್ಲ ಅಂದರೆ ನಾವು 3 ಜನ ಹೆಣ್ಮಕ್ಳೇ ಆಗಿರೋ ಕಾರಣಕ್ಕೆ ಅಪ್ಪ ಅಮ್ಮ ಅನ್ನೋ ಜವಾಬ್ದಾರಿ ನಮಗೂ ಇರೋ ಕಾರಣಕ್ಕೆ ಊರು ಬಿಟ್ಟು ಬರೋ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ. ಸೊ ಅದಕ್ಕೆ ತಕ್ಕದಾಗ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ. ಈಗ ಚೈತ್ರ ಅವರು ಊರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಅಂದರೆ ನೀವು ಬೆಳೆದಿರುವಂತಹ ವಾತಾವರಣನೇ ಬೇರೆ. ಈಗ ಸಂಕ್ರಾಂತಿ ಕೂಡ ಇನ್ನೇನು, ಸೊ ಆ ಹಬ್ಬಕ್ಕೆ ಇವಾಗ ಮತ್ತೆ ವಾಪಸ್ಸು ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು. ಈ ಹಿಂದೆ ಇದ್ದಂತಹ ಚೈತ್ರಗೂ ಈಗಿರುವಂತಹ ಚೈತ್ರಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನೋ ನನಗೆ ಪೇಷನ್ಸ್ ಕಲ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹೌದಾ, ಪೇಷನ್ಸ್ ಏನಾದರೂ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ದೆ ಮನೆಯಲ್ಲೂ ಸಹಜವಾಗಿಯೇ ಇರ್ತೇನೆ. ಮತ್ತು ನನ್ನ ಬದುಕಿನಲ್ಲಿ ಏನು ಬಂದರೂ ನಾನು ವ್ಯತ್ಯಾಸಗಳು ಕಾಣಿಸಿಲ್ಲ. ನನ್ನ ವರ್ತನೆಯಲ್ಲಿ ಯಾವತ್ತೂ ವ್ಯತ್ಯಾಸ ಕಾಣಿಸಿಲ್ಲ. ಜೀವನದಲ್ಲಿ ತುಂಬ ಪೀಕ್ನ ಸಕ್ಸಸ್ಸನ್ನು ನೋಡಿದ್ದೇನೆ, ತುಂಬ ಫಾಲ್ ಡೌನನ್ನು ನೋಡಿದ್ದೇನೆ, ತುಂಬ ಎಲ್ಲ ರೀತಿಯ ಜೀವನವನ್ನು ನೋಡಿದಾಗಲೂ ಕೂಡ ನನ್ನ ಮನೆಯಲ್ಲಿ ಸಹಜವಾಗಿ ಚೈತ್ರ ಆಗೇ ಇರ್ತಿದ್ದೆ. ಸೊ ಅದು ಇನ್ಮೇಲೂ ಹಾಗೆ ಕಂಟಿನ್ಯೂ ಆಗುತ್ತೆ. ಮನೇಲಿ ಸಂಬಂಧಿಕರ ನಡುವೆ ಫ್ರೆಂಡ್ ಸರ್ಕಲ್ನಲ್ಲಿ ಯಾವತ್ತೂ ಆ ಚೈತ್ರ ಬದಲಾಗೋದಿಲ್ಲ. ಸೊ ಅವಳು ಹಾಗೇ ಇರ್ತಾಳೆ ಅಂತ. ನಿಮ್ಮ ಮನೇಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ಅಂದರೆ ಈಗ ಹಳ್ಳಿ ಕಡೆ ಸೆಲೆಬ್ರೇಟ್ ಮಾಡೋದೇ ತುಂಬ ವಿಭಿನ್ನವಾಗಿರುತ್ತೆ. ಈಗ ಸಿಟಿಗಳಲ್ಲಿ ಅದೆಲ್ಲ ಇಲ್ಲವೂ ಇಲ್ಲ. ನಾವೆಲ್ಲೋ ಒಂದು ಶೋಗಳಲ್ಲಿ ಅಥವಾ ಗ್ರೌಂಡ್ಗಳಲ್ಲಿ ನೋಡುವಂತಹ ಪರಿಸ್ಥಿತಿ ಈಗ ಬೆಂಗಳೂರವ್ರಿಗೆ. ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಅಂದರೆ ನಮ್ಮ ಕಡೆ ಸಂಕ್ರಾಂತಿ ಅಂದರೆ ಭಾಳ ವಿಶೇಷವಾಗಿರೋ ಇದಿಲ್ಲ. ಪೂಜೆಗಳಿರುತ್ತೆ, ಸಂಕ್ರಾಂತಿ ಕಾಳು, ಎಳ್ಳು ಬೆಲ್ಲ ಹಂಚೋದೆಲ್ಲ ಸಹಜವಾಗಿರುತ್ತೆ. ಬಿಟ್ಟು ಈ ಉತ್ತರ ಕರ್ನಾಟಕ ಕಡೆ ಇರೋ ಥರದ ಆಚರಣೆಗಳು ಸಂಕ್ರಾಂತಿಗೆ ನಮ್ಮ ಕಡೆ ಇಲ್ಲ. ಸೊ ಸಹಜವಾಗಿರೋ ಆ ಎಳ್ಳು ಬೆಲ್ಲ ಹಂಚೋ ಇದನ್ನು ಮತ್ತು ಪೂಜೆಗಳನ್ನು ನಾವು ಮಾಡ್ತೀವಿ. ಸೊ ಅದೇ ವಿಶೇಷ ನಮಗೆ, ಸದ್ಯಕ್ಕೆ ಅದೇ ವಿಶೇಷ. ಈಗ ನಾಳೆ ಹೋಗೋದಕ್ಕಾಗತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಅಷ್ಟೇ. ನನ್ನ ಕೊನೆ ಪ್ರಶ್ನೆ ಚೈತ್ರ ಅವರೇ, ಯಾರು ಏನೇ ಹೇಳಿದ್ರು, ಯಾರು ಎಷ್ಟೇ ಟೀಕೆ ಮಾಡಿದ್ರು ನಿಮಗೆ, ಅಂದರೆ ಹಾಗೆ ಹೀಗೆ ಅಂದರೆ ಡ್ರಾಮಾ ಮಾಡ್ತಾರೆ, ಮಾಡಲ್ಲ ಅವರು, ಹಾಗೆ ಅವ್ರ ವ್ಯಕ್ತಿತ್ವ ಅಂಥದ್ದು ಇಂಥದ್ದು, ಯಾರು ಏನೇ ಹೇಳಿದ್ರು ನೀವು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಂಡಿದ್ದಂತಹ ರೀತಿನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಪರ್ಸ್ನಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಹೆಣ್ಣಾಗಿ ಹೇಗೆ ಬಟ್ಟೆ ಧರಿಸ್ಬೇಕು ಅನ್ನೋದಾಗಿರ್ಬೋದು, ಅಥವಾ ಅವ್ರ ಮೈ ಮೇಲಿರುವಂತಹ ಪ್ರಜ್ಞೆ ಆಗಿರ್ಬೋದು, ಅದು ಎಲ್ಲೇ ಇದ್ದರೂ ಹೆಣ್ಮಕ್ಳಿಗೆ ತುಂಬ ಬೇಕಾದಂತಹ ವಿಷಯ. ಅದನ್ನು ಯಾವಾಗಲೂ ನಾವು ನೆನ್ಪಿಟ್ಕೊಳ್ಳುವಂತಹ ವಿಷಯ. ಅಂಥದ್ರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ನಿಮಗೆ ಸೆಲ್ಯೂಟ್ ಮಾಡಿರ್ತಾರೆ, ಯಾಕಂದರೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಂಡಿದ್ದಂತಹ ರೀತಿ. ಬರೀ ಸೀರೆಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ, ಹಾಗೆ ಡ್ರೆಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಡ್ರೆಸ್ ಇದ್ದರೂ ಕೂಡ ಒಂದು ಕೋಟ್ ಇರ್ತಾನೆ ಇರ್ತಿತ್ತು. ಚೈತ್ರ ಅವರು ಇರೋದೇ ಹಾಗ ಅನ್ನೋದು. ಹೌದು, ನಾನು ಹಾಗೇ ಇರೋದು. ಅಂದರೆ ಸಾಮಾಜಿಕ ಜೀವನಕ್ಕೆ ಬಂದ ಮೇಲೆ ಮತ್ತು ನಾನು ಬಟ್ಟೆಗಳ ವಿಚಾರದಲ್ಲಿ ಬಹಳ ದೊಡ್ಡ ಡಿಬೇಟ್ ಆಗಿಬಿಡುತ್ತೆ. ಯಾಕಂದರೆ ನಾನು ಒಂದು ಬಹಳ ದೊಡ್ಡ ಟ್ರಾನ್ಸಿಷನನ್ನು ಜೀವನದಲ್ಲಿ ನೋಡಿದವಳು. ನಾನು ಆಯ್ಕೆ ಮಾಡಿಕೊಂಡ ಸಿದ್ಧಾಂತ ಹೆಣ್ಣುಮಕ್ಕಳ ಬಗ್ಗೆ ಏನು ಹೇಳುತ್ತೆ, ನನ್ನ ಸಂಸ್ಕೃತಿ ಹೆಣ್ಣುಮಕ್ಕಳ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಬಹಳ ಇನ್ಡೆಪ್ತಾಗಿ ಅಧ್ಯಯನ ಮಾಡಿ ಇದು ನನ್ನ ಆಯ್ಕೆ ಅನ್ನೋದನ್ನು ಆರಿಸ್ಕೊಂಡು ನಾನಿಡುವ ಕುಂಕುಮ ಅದಕ್ಕೇನು ವೈಜ್ಞಾನಿಕ ಕಾರಣ, ಅದು ನನ್ನ ಸಂಸ್ಕೃತಿಯಲ್ಲಿ ಏನು ಪ್ರತೀಕ ಆಗುತ್ತೆ, ಅದಕ್ಕೇನು ತೂಕ, ನಾನು ತೊಡುವ ಸೀರೆ ಬೆಳೆ, ಪ್ರತಿಯೊಂದರ ಬಗ್ಗೆಯೂ ನಾನು ಅಧ್ಯಯನ ಮಾಡಿ ಇನ್ನೊಬ್ರಿಗೆ ನಾನು ಹೇಳ್ತೀನಿ ಅಂತಂದರೆ ಅದು ನಾನು ಮೊದಲು ಪಾಲಿಸಬೇಕು. ನನಗೆ ಪಾಲಿಸುವ ಅರ್ಹತೆ ಇದ್ದರೆ ಮಾತ್ರ ನಾನು ಇನ್ನೊಬ್ರಿಗೆ ಹೇಳುವ ಯೋಗ್ಯತೆಯನ್ನು ಪಡ್ಕೊಳ್ತೀನಿ ಅನ್ನೋದನ್ನು ನಂಬಿದವಳು ನಾನು. ಹಾಗಾಗಿ ನನ್ನ ಸಂಸ್ಕೃತಿಯ ಬಗ್ಗೆ ಬಹಳ ಗರ್ವದಿಂದ ನಾನು ಮಾತಾಡ್ತೀನಿ ಅನ್ನೋದಾದರೆ ಅದನ್ನು ಪಾಲಿಸೋವಾಗಲೂ ಅದೇ ಗರ್ವ ಇರಬೇಕು ಅಂತ. ನೀವು ಎಷ್ಟೊತ್ತಿಗೆ ನಮ್ಮ ಮನೆಗೆ ಬರಲಿ ನಾನು ಹಾಗೇ ಇರ್ತೀನಿ, ಯಾವಾಗಲೂ ಹಾಗೇ ಇದ್ದವಳು. ಆ ಬದುಕನ್ನು ಆಯ್ಕೆ ಮಾಡ್ಕೊಂಡಿದ್ದು ನಾನು. ನನ್ನ ಜರ್ನಲಿಸಮ್ ಮುಗಿದ ಮೇಲೆ, ನಾನು ಸಾಮಾಜಿಕ ಜೀವನಕ್ಕೆ ಬಂದ ಮೇಲೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲಿ ಶ್ರೇಷ್ಠತೆಗಳ ಅರ್ಥ ಆಗ್ತಾ ಹೋಯ್ತು ನನಗೆ.
ಸೊ ಹಾಗೆ ಅರ್ಥ ಆಗ್ತಾ ಹೋದಾಗ ಅದನ್ನು ಅಷ್ಟೇ ಗರ್ವದಿಂದ ನಾವು ಮುಂದಿನ ಪೀಳಿಗೆಗೆ ರವಾನಿಸಬೇಕು ಅನ್ನೋದು ಅರ್ಥ ಆಯಿತು. ನಾಳೆ ನನ್ನ ಮಕ್ಕಳು ನನ್ನನ್ನು ನೋಡಿ ಕಲಿಯುವ ಒಂದಷ್ಟು ಮಕ್ಕಳು ಯಾರಿರ್ತಾರೆ, ಸೊ ಅವ್ರಿಗೆ ಅದಕ್ಕೆ ಮಾದರಿಯಾಗಬೇಕು. ನಾವೇನು ಕೊಡ್ತೀವಿ ಅನ್ನುವಾಗ ನಮ್ಮ ಸಂಸ್ಕೃತಿ ಬಗ್ಗೆ ಬರೀ ಬಾಯಲ್ಲಿ ಭಾಷಣ ಮಾಡೋದು ಸಾಕಾಗೋದಿಲ್ಲ. ನಾವು ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮನ್ನು ನೋಡಿ ನಮ್ಮನ್ನು ಫಾಲೋ ಮಾಡೋರು ಅದನ್ನು ಫಾಲೋ ಮಾಡ್ತಾರೆ ಅನ್ನೋದನ್ನು ನಾನು ಯಾವಾಗಲೂ ನಂಬ್ತೀನಿ. ಸೊ ಅದು ನನ್ನ ಗರ್ವ ಮತ್ತು ನನ್ನ ಬದ್ಧತೆ ಎರಡೂ ಕೂಡ ಆಗಿರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.